ಸದ್ಯದಲ್ಲೇ ರಾಜ್ಯ ಸರ್ಕಾರ 2024-25ನೇ ಸಾಲಿನ ಪಠ್ಯ ಪುಸ್ತಕ ಪರಿಷ್ಕರಿಸಿದೆ. 1ರಿಂದ 10ನೇ ತರಗತಿಯ ಕೆಲ ವಿಷಯಗಳ ಪಠ್ಯದಲ್ಲಿ ಬದಲಾವಣೆಯಾಗಿದೆ. ಆದರೆ ಇದರಲ್ಲಿ ಜಗದ್ಗುರು ಬಸವಣ್ಣನವರ ಪಠ್ಯದಲ್ಲಿ ಎಡವಟ್ಟೊಂದನ್ನು ಮಾಡಿ ರಾಜ್ಯ ಸರ್ಕಾರ ಪೇಚಿಗೆ ಸಿಲುಕಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಮತ್ತೆ ಶುರುವಾಯಿತು ಪಠ್ಯ ಪರಿಷ್ಕರಣೆ ಸಂಘರ್ಷ. ವೀರಶೈವ ಪದ ಕೈಬಿಟ್ಟಿದ್ದಕ್ಕೆ ಪರ ವಿರೋಧ ಚರ್ಚೆ. 2016ರ ಬಳಿಕ 3ನೇ ಬಾರಿಗೆ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬಸವಣ್ಣನ ಪರಿಚಯವನ್ನ ಮತ್ತೆ ಪರಿಷ್ಕರಣೆ ಆಗ್ತಾ ಇದೆ. ಈ ಪಠ್ಯ ಪರಿಷ್ಕರಣೆಗೆ ಇದೀಗ ಸಂಘರ್ಷಕ್ಕೆ ದಾರಿಯಾಗಿದೆ. ವೀರಶೈವ ಲಿಂಗಾಯತ ಧರ್ಮವನ್ನ ಹೊಡೆಯಲು ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಸ್ವಾಮೀಜಿಗಳಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಪಠ್ಯದಲ್ಲಿ ಬಸವಣ್ಣನವರ ಜೀವನ ಚರಿತ್ರೆ ತಿರುಚಿ ಅಪಮಾನ ಮಾಡಿದ್ದಾರೆ ಎನ್ನಲಾಗಿದೆ. ವೀರಶೈವ ಧರ್ಮವನ್ನು ಪ್ರಚಾರಪಡಿಸಿದ್ರು ಅಂತ ಹೇಳಿ ಬರಗೂರು ರಾಮಚಂದ್ರಪ್ಪನವ್ರ ಸಮಿತಿಯಲ್ಲಿದ್ದರೆ ಈ ವರ್ಷ ಆ ಲೈನೇ ತೆಗೆದುಹಾಕಿಬಿಟ್ಟಿದ್ದಾರೆ. ಶೈವ ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡೆದು ಅವರು ಜ್ಞಾನ ಸಾಧನೆಯನ್ನು ಪ್ರಾರಂಭಿಸಿದ್ರು ಅಂತ ತಿಳ್ಕೊಂಡು ಬರಗೂರು ರಾಮಚಂದ್ರಪ್ಪನವ್ರ ಬುಕ್ಕಲ್ಲಿ ಇದ್ದರೆ ಇಲ್ಲಿ ಅದನ್ನು ತೆಗೆದುಹಾಕಿಬಿಟ್ಟು ಬಸವಣ್ಣವ್ರಿಗೆ ಗುರುಗಳೇ ಇರಲಿಲ್ಲ, ಅವರಿಗೆ ಅರಿವೇ ಗುರು, ಆಮೇಲೆ ಇಷ್ಟಲಿಂಗ ಪರಿಕಲ್ಪನೆಯನ್ನು ಅವರೇ ಹೊಸದಾಗಿ ಕೊಟ್ಟರು ಅನ್ನುವಂಥ ತಪ್ಪು ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಪ್ರಕಟ ಮಾಡಿದ್ದಾರೆ. ಬಸವಣ್ಣವ್ರು ಎಲ್ಲೂ ಕೂಡ ನನಗೆ ಅರಿವೇ ಗುರು ಅಂತ ಹೇಳಿಲ್ಲ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ವೀರಶೈವ ಲಿಂಗಾಯತ ಧರ್ಮವನ್ನ ಹೊಡೆದು ಲಿಂಗಾಯತರು ಮತ್ತೆ ಹೊಡೆದಾಟ ಮಾಡಿಕೊಳ್ಳಿ ಅಂತ ಮಾಡ್ತಿದ್ದಾರೆ. ಈ ಹಿಂದೆ ವೀರಶೈವ ಲಿಂಗಾಯತ ಧರ್ಮವನ್ನ ಹೊಡೆಯುವ ಕೆಲಸ ಮಾಡಿದ್ರು. ಇದೀಗ ಮತ್ತೆ ಅದೇ ಬಸವಣ್ಣ ಪಠ್ಯ ತಿರುಚಿ ಅಪಮಾನ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಬಟ್ ಇಂಥದ್ದೊಂದು ಏನಾದ್ರು ಒಂದು ಕಾಂಪ್ಲಿಕೇಶನ್ ಸಮಾಜದಲ್ಲಿ ಬಿಟ್ಬಿಟ್ರೆ ಇವ್ರು ಜಗಳಾಡ್ಕೊತ ಕೂತ್ಕೊಂಡ್ಬಿಡ್ಲಿ. ವೀರಶೈವ ಲಿಂಗಾಯತ ಸಮಾಜ ಅದು ಒಂದಾಗಬಾರ್ದು. ಯಾಕಂದ್ರೆ ವೀರಶೈವ ಲಿಂಗಾಯತ ಸಮಾಜ ಸಂಘಟಿತ ಆಯಿತು ಅಂದರೆ ಈ ರಾಜ್ಯದಲ್ಲಿ ಆ ಸಮಾಜವನ್ನು ಎದುರಿಸಲಿಕ್ಕೆ ಯಾರಿಗೆ ಆಗೋದಿಲ್ಲ ಅನ್ನುವಂಥ ಒಂದು ಸಂಪೂರ್ಣ ಜ್ಞಾನ ಬೇರೆ ಎಲ್ಲರಿಗೂ ಇರೋದರಿಂದ ಹೀಗೆ ವರ್ಷ ಇಂಥದ್ದೊಂದು ಏನು ಕಾಂಪ್ಲಿಕೇಶನ್ ಮಾಡ್ತಾ ಇರಬೇಕು. ಇವ್ರು ಸ್ವಾಮಿಗಳು ಜಗಳಾಡ್ಕೊಂಡು ಕುಂತ್ಕೊತಾ ಇರಬೇಕು. ಜನರ ಮನಸ್ಸೊಳಗೆ ಒಂದು ಕನ್ಫ್ಯೂಷನ್ ಇರಬೇಕು. ಇವ್ರು ಯಾರು ಒಗ್ಗಟ್ಟು ಆಗಬಾರ್ದು ಅನ್ನುವ ರೀತಿಯೊಳಗೆ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಹೀಗಾಗಿ ನಿನ್ನೆ ನೂರಾರು ವೀರಶೈವ ಸ್ವಾಮೀಜಿಗಳು ಸಭೆ ಮಾಡಿ ಮುಂದೆ ಹೋರಾಟದ ರೂಪುರೇಷೆಗಳು ಮಾಡಿಕೊಂಡಿದ್ದಾರೆ. ಸರ್ಕಾರ ಕೂಡಲೇ ತಿರುಚಿದ ಪಠ್ಯವನ್ನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇಲ್ಲದಿದ್ದರೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಶೈವ ಶಿವಾಚಾರ್ಯ ಸಂಸ್ಥೆ ಬೇಸರ ವ್ಯಕ್ತಪಡಿಸಿದೆ. ಪಠ್ಯ ಪರಿಷ್ಕರಣೆ ಮಾಡುವಾಗ ವೀರಶೈವ ಪದವನ್ನ ಕೈಬಿಡಲಾಗಿದೆ, ಇದು ಸರಿಯಲ್ಲ. ಕೂಡಲೇ ಪಠ್ಯದ ದೋಷ ಸರಿಪಡಿಸಬೇಕು ಅಂತ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಪಟಾಲಂ ಗ್ಯಾಂಗ್ ಜೈಲು ಸೇರಿದೆ. ಪ್ರಕರಣ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು ಇದೀಗ ಕೋಟಿ ಕಾರಿನ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ.